ನಮಸ್ಕಾರ. ನಮ್ಮ ಜೊತೆ ನಿಮ್ಮ ಕತೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಮತ್ತೊಂದು ಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬಂದಿದ್ದೀನಿ. ಅನ್ನಪೂರ್ಣಮ್ಮ ಮತ್ತು ರಂಗನಾಥ ಅನ್ನೋರ ಒಂದು ಜೀವನದ ಶೈಲಿಯನ್ನು ನಿಮ್ಮೆಲ್ಲರಿಗೂ ಹೇಳಬೇಕು ಅನ್ನೋ ಒಂದು ಒಳ್ಳೆಯ ಕಥೆಯನ್ನು ತಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಬನ್ನಿ, ಅವ್ರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಆರಾಮಾಗಿದ್ದೀನಿ. ಮೊದಲಿಗೆ ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳೋಣ. ರಂಗನಾಥ್, ನಿಮ್ಮ ಹೆಸರು ರಂಗನಾಥ್ ಅಂತ ನಂಗೆ ಗೊತ್ತು. ಸೊ ನಿಮ್ಮ ಪರಿಚಯ ನೀವೇ ಮಾಡಿಕೊಂಡ್ರೆ ಅನುಕೂಲ. ನನ್ನ ಹೆಸರು ರಂಗನಾಥ್ ಅಂತ, ಅದು ನಿಮಗೆ ಗೊತ್ತು. ನಾವು ಶೃಂಗೇರಿನಲ್ಲಿ ಹುಟ್ಟಿರೋದು. ಓಕೆ. ಅಲ್ಲೇ ಬೆಳೆದ್ಬಿಟ್ಟು ಅಲ್ಲೇ SSLCವರೆಗೆ ಓದಿ ಸಂಸ್ಕೃತ ಪಾಠಶಾಲೆ ಒಳಗೆ ವೇದಾಧ್ಯಯನ ಮಾಡಿ ಅಲ್ಲಿಂದ ರಾಮೇಶ್ವರಕ್ಕೆ ಹೋಗಿ ಅಲ್ಲಿ 1-2 ವರ್ಷ ಅಧ್ಯಯನ ಮಾಡಿ ತಿರ್ಗಾ ಮತ್ತೆ ಶೃಂಗೇರಿಗೆ ಬಂದು ನಮಗೆ KSRTCನಲ್ಲಿ ಕೆಲಸ ಸಿಕ್ಕಿರೋದ್ರಿಂದ ಶೃಂಗೇರಿಯಿಂದ ಬೆಂಗಳೂರಿಗೆ ಬಂದು ನೆಲೆಸಿದ್ದೀವಿ. ಓಕೆ. ಅಂದರೆ KSRTC ಜಾಬ್ ಆದಮೇಲೆ ನೀವು ಶೃಂಗೇರಿ ಬಿಟ್ಟು ಬೆಂಗಳೂರಿಗೆ ಬಂದಿರೋದು. ಡ್ರೈವರಾ ಅಥವಾ ಏನು ಕಂಡಕ್ಟರ್ ಆಗಿ ನಿಮಗೆ? ನಾನು ಮೆಕ್ಯಾನಿಕ್ ಆಗಿ ಬಾಡಿ ಬಿಲ್ಡರ್. ಓಕೆ. ಆ ಒಂದು ಕೆಲಸ ನಿಮಿತ್ತವಾಗಿ ನೀವು ಬೆಂಗಳೂರಿಗೆ ಪ್ರಾದೇಶಿಕ ಕಾರ್ಯಾಗಾರ KSRTC ಬ್ಯಾಂಗ್ಳೂರು, ಅಲ್ಲಿ 31 ವರ್ಷ ಸರ್ವಿಸ್ ಮಾಡಿ ನಿವೃತ್ತನಾಗಿದೆ. ಒಳ್ಳೆ ವಿಚಾರ. ಅಮ್ಮ ನಮಸ್ಕಾರ. ನಮಸ್ಕಾರ. ನಿಮ್ಮ ಬಗ್ಗೆ ಹೇಳೋದಾದ್ರೆ ನಿಮ್ಮ ಪರಿಚಯ ಹೇಗೆ? ಅಂದರೆ ನೀವು ಬೆಂಗಳೂರವರ ಮೂಲತಃ? ಎಲ್ಲಿಯವರು? ಇಲ್ಲ, ನಮ್ಮ ತಾಯಿ ಊರು ಶೃಂಗೇರಿ. ನಾವೆಲ್ಲ ಜನಿಸಿದ್ದು ಬೆಂಗಳೂರು. ನಮ್ಮ ತಾಯಿ ನಾವು 4 ಜನ ಮಕ್ಕಳು. ನಮ್ಮ ತಂದೆನೂ KSRTCಲಿ ಚೆಕ್ ಪೋಸ್ಟಲ್ಲಿದ್ದರು. 4 ಜನ ಮಕ್ಕಳಿಗೂ ದಾರಿ ಮಾಡಿ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಈಗ ಅವರಿಲ್ಲ. ತುಂಬ ಬಡತನದಲ್ಲಿ ನಮ್ಮನ್ನು ಮುಂದೆ ತಂದಿದ್ದಾರೆ. ಅದೇ ಥರ ಇವಾಗ ನಾವು ಚೆನ್ನಾಗಿದ್ದೀವಿ ಅವರ ಆಶೀರ್ವಾದದಿಂದ. ತುಂಬ ಕಷ್ಟ ಬಿದ್ದು ನಾನು 2 ಮಕ್ಕಳನ್ನ ಸಾಕಿ ಡಬಲ್ ಗ್ರಾಜ್ಯುಯೇಟ್ ಓದಿದ್ದಾರೆ. 2 ಕೆಲಸದಲ್ಲಿದ್ದಾರೆ. 4 ಮೊಮ್ಮಕ್ಕಳಿದ್ದಾರೆ. ಆರಾಮಾಗಿ ಮಕ್ಕಳು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಾನು ಆರಾಮಾಗಿ ಜೀವನ ಕಳೀತಾ ಇದ್ದೀನಿ. ಅದೇ, ಈಗ ನೀವು ಇಷ್ಟೊತ್ತು ಏನು ಹೇಳಿದ್ರಿ, ನಿಮ್ಮ ಒಂದು ಬಾಲ್ಯದ ನೆನಪುಗಳಾಗ್ಬೋದು, ಕೆಲಸ ತೊಗೊಂಡಿದ್ದಾಗ್ಬೋದು, ವೆರಿ ಇಂಟ್ರೆಸ್ಟಿಂಗ್. ಈಗಿನ ಕಾಲದವ್ರಿಗೆ, ಈಗಿನ ಪೀಳಿಗೆಯವ್ರಿಗೆ ಅದೊಂದು ಏನಂದರೆ ಸರಿಯಾದಂತಹ ಒಂದು ಮಾರ್ಗದರ್ಶನವನ್ನು ತೋರಿಸೋದಕ್ಕೆ ನೀವುಗಳೆಲ್ಲ ಸ್ಫೂರ್ತಿ ಆಗ್ತೀರ. ಅಮ್ಮ, ನಿಮ್ಮ ಮದುವೆ ಬಾಲ್ಯದ ಲೈಫನ್ನೆಲ್ಲ ಹೇಳ್ಕೊಂಡಿದ್ದೀರಾ. ಸೊ ನೀವಿಬ್ಬರು ಮದುವೆ ಆದಮೇಲೆ ನಿಮ್ಮ ಲೈಫ್ ಸ್ಟೈಲು, ನಿಮ್ಮ ಒಂದು ಹೊಸ ಜೀವನ ಎಲ್ಲ ಹೇಗಿತ್ತು ಅನ್ನೋದನ್ನು ತಿಳ್ಕೊಬೋದಾ? ಮದುವೆ ಆದಮೇಲೆ ಅಂದರೆ ನೀವು ಶೃಂಗೇರಿಲೇ ಇದ್ರಾ, ಬೆಂಗಳೂರಿಗೆ ಬಂದ್ರಾ? ಬೆಂಗಳೂರಲ್ಲೇ ವಾಸ ಇರ್ತಾಯಿದ್ರಿ. ಮದುವೆ ಆದಮೇಲೆ ಹೇಗೆ ಒಂದು ಬಾಂಡಿಂಗ್ ಹೇಗೆ ನಿಮಗೆ ಶುರು ಆಗುತ್ತೆ? ನಿಮ್ಮಿಬ್ಬರ ಒಂದು ಅಂಡರ್ಸ್ಟ್ಯಾಂಡಿಂಗ್ ಹೇಗೆ ಅನ್ನೋದು ತಿಳ್ಕೊಬೇಕು, ಕ್ಯೂರಿಯಾಸಿಟಿ. ಯಾಕಂದರೆ ನನಗೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ ಒಂದು ಮುಗ್ಧ ಜೀವಿಗಳನ್ನ ನೋಡ್ತಾ ಇದ್ದೀನಿ ಅಂತ. ಆ ಒಂದು ಒಡನಾಟದ ಬಗ್ಗೆ ನಿಮ್ಗೆ ಏನನ್ಸುತ್ತೆ, ಹೇಳ್ತೀರಾ? ನಾನು ಮದುವೆ ಆದಮೇಲೆ ಇವರು ಗಾಂಧಿ ಬಜಾರಲ್ಲಿದ್ದರು. ಅಲ್ಲಿಗೆ ಬಂದಾಗ ನನಗೆ ಹೊರಗಡೆ ಅಷ್ಟು ಪ್ರಪಂಚ ಗೊತ್ತಿಲ್ಲ. ಆದ್ರೂ ಇವರು ಮನೆಗೆ ಬಂದು ಹೊಸದ್ರೊಳಗೆ ಇವ್ರ ಮದುವೆ ಆದಾಗ, ನನಗೆ ಮದುವೆ ಮಾಡಿಕೊಟ್ಟಾಗ ಇವ್ರು ತುಂಬ ಸೌಕಾರರು, ಹಂಗೆ ಹಿಂಗೆ ಪರವಾಗಿಲ್ಲ, ನಾನು ಹೆಂಗೆಂಗೋ ಇರ್ತೀನಿ ಅಂತ ಕನಸ್ಕೊಂಡಿದ್ದೆ. ಆಗ ಇವ್ರ ಮನೆಗೆ ಬಂದು ಇವ್ರನ್ನ ಮದುವೆ ಮಾಡ್ಕೊಂಡಾಗ 78 ರೂಪಾಯಿ ಸಂಬಳ ಬರ್ತಿತ್ತು ಇವರು. ಅಲ್ಲಿಂದ ನಮ್ಮ ಇದು ಜರ್ನಿ ಇತ್ತು. ಆಮೇಲೆ ಇವರೆಲ್ಲ ಸ್ವಲ್ಪ ಬೇರೆ ಬೇರೆ ಆದರು ಇವ್ರ ಮನೇಲಿ. ಆಮೇಲೆ ನಾವು ಬೇರೆ ಆದಮೇಲೆ ಹೆಂಗೋ ಕಷ್ಟಪಟ್ಟು ಮುಂದೆ ಬಂದು ಆಮೇಲೆ 2 ಮಕ್ಕಳನ್ನ ಕಷ್ಟ ಬಿದ್ದು ಓದಿಸಿ ಒಂದು ಹಂತಕ್ಕೆ ತಂದು ರಾಜಕೀಯಗೂ ನುಗ್ಗದೆ ಎಲ್ಲ ಮಾಡಿದೆ. ಕಷ್ಟ ಬಿದ್ದೆ, ಆದರೆ ಯಾತ್ರೆಯಿಂದನೂ ಪ್ರಯೋಜನ ಆಗಲಿಲ್ಲ. ರಾಜಕೀಯದಲ್ಲಿ ಏನು ಸಹಾಯ ಮಾಡ್ತಾರೆ? ಚೆನ್ನಾಗಿ ಕರ್ಕೊಂಬ ಅಂತಾರೆ, ಅವರು ಬೆಳೀತಾರೆ, ನಮ್ಮನ್ನ ತುಳಿತಾರೆ. ಇದು ನೋಡಿ ಅದನ್ನು ಬಿಟ್ಟುಬಿಟ್ಟೆ ಲಾಸ್ಟಲ್ಲಿ. ತಿರ್ಗಾಕ್ ನಮ್ಮ ಕೈಲಾಗಲ್ಲ, ಇವ್ರು ಏನು ಉಪಕಾರ ಮಾಡೋ ಅಂಥವ್ರಲ್ಲ ಅಂತ. ಸರಿ ಬಿಟ್ಟ ಮೇಲೆ ನಾನು ಈ ಸಣ್ಣ ಪುಟ್ಟ ನೈಟಿ ಹೊಲಿಯೋದು ಅದು ಇದು ಏನೋ ಕೈಯಲ್ಲಾಗಿದ್ದ ಕೆಲಸಗಳು ಮಾಡ್ಕೊಂಡು ಮುಂದೆ ಬಂದು ಒಂದು ಹಠದಲ್ಲಿ ಜನಗಳ ಮುಂದೆ ನನ್ನ ಮಕ್ಕಳು ವಿದ್ಯಾವಂತರಾಗಿ
ಸ್ಟ್ಯಾಂಡರ್ಡ್ ಬರಬೇಕು ಅಂತ ಇಬ್ಬನ್ನು ಕಷ್ಟ ಬಿದ್ದು ಓದಿಸ್ದೆ. ನಾನು ಓದಿದ್ದು ಗೌರ್ಮೆಂಟ್ ಸ್ಕೂಲ್, 2 ರೂಪಾಯಿ ಫೀಸ್ಗೆ. ನಮ್ಮ ತಂದೆ ತಾಯಿ 4 ಮಕ್ಕಳು ಸಾಕಕ್ಕೆ ಕಷ್ಟ ಇತ್ತಲ್ಲ, ಅಲ್ಲೇ ಉಪ್ಪಿಟ್ಟು ಇದು ಕೊಡೋರು, ಏನೋ ಹಾಲು. ಆ ಉಪ್ಪಿಟ್ಟಿಗೆಲ್ಲ ಈರುಳ್ಳಿ ಹೆಚ್ಚೋದು, ಇದು ಮಾಡೋದು, ಸಹಾಯ ಮಾಡೋದು ಮಾಡ್ಕೊಂಡು ಅಲ್ಲೇ ತಿನ್ಕೊಂಡು ಅಲ್ಲೇ ಇದು ಮಾಡಿಕೊಂಡು ಅಲ್ಲಿ SLCವರೆಗೂ ಹೋಗಿ, ಆಮೇಲೆ ನೈಟ್ ಕಾಲೇಜ್ಗೆ ಬ್ಯಾಂಕಿಗೆ ಸೇರಿದ ಮೇಲೆ ದೊಡ್ಡರಂಗೇಗೌಡರು ಸಹಾಯದಿಂದ SLN ಕಾಲೇಜಲ್ಲಿ PUC ಮುಗಿಸ್ದೆ. ಆಮೇಲೆ ನೀನು ವಿದ್ಯಾವಂತರು ಮುಂದೆ ಓದಮ್ಮ ಅಂದರು. ಆಮೇಲೆ ನಮ್ಮ ತಂದೆ ಬೇಡಮ್ಮ, ಮುಂದೆ ಕಷ್ಟ ಆಗತ್ತೆ, ನೀನು ಓದಿದ್ರೆ ನಿನ್ನ ಲೆವೆಲ್ಗೆ ತಕ್ಕಂತೆ ನಾವು ಮದುವೆಗಿದ್ವಿ ಅಂದರೆ ಕಷ್ಟ ಆಗತ್ತೆ ಅಂದ್ಬಿಟ್ಟು ಅಲ್ಲಿಗೆ ತಡೆದು ಬಿಟ್ರು. PUC ಮಾಡಿದ್ದು ಕೂಡ ನಮ್ಮ ಅಪ್ಪಂಗೆ ಗೊತ್ತಿಲ್ಲ. ಆಮೇಲೆ ಕನ್ನಡ ಟೈಪಿಂಗ್ ಮಾಡಿದೆ, ಶಾರ್ಟ್ ಹ್ಯಾಂಡ್ ಮಾಡಿದೆ, ಭಾರತೀಯ ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸಲ್ಲಿ ಎಲ್ಲನೂ ಕಲಿತ್ಕೊಂಡು ಸರ್ಟಿಫಿಕೇಟ್ ಇಟ್ಕೊಂಡು ಆಮೇಲೆ ಕೆಲಸಕ್ಕೆ ಹೋಗ್ತಿದ್ದೆ. ಆಮೇಲೆ KSRTC ಕೆಲಸ ಕೊಡೋ ಇವ್ರು ಬೇಡ ಅಂದರು. ಸರಿ ಬಿಡು, ಇದು ಯಾಕೋ ಸರಿ ಹೋಗಲ್ಲ. ಆಮೇಲೆ ಸ್ವಲ್ಪ ಮಕ್ಕಳು ಕೈಗಾದ್ಮೇಲೆ ಮತ್ತು ಇಂಪೋರ್ಟೆಂಟ್ ಎಕ್ಸ್ಪೋರ್ಟ್ ಕಂಪ್ನಿಲಿ ಕೆಲಸ ಮಾಡಿದೆ. ಮಕ್ಕಳಿಗೆ ಫೀಸ್ಗಳು ಅದು ಇದು ಇಂಗ್ಲೀಷ್ ಮೀಡಿಯಮ್ ಓದಿಸ್ಬೇಕು ಅನ್ನೋ ಆಸೆನಲ್ಲಿ ಹೆಂಗೋ ಮುಂದೆ ತಂದು 2 ಮಕ್ಕಳಿಗೂ ದಾರಿ ಮಾಡಿದ್ದೀನಿ. ಆರಾಮ್ ಜೀವನಗಳು ಇವಾಗ ಕಳೀತಾ ಇದ್ದೀವಿ, ಯಾವ ಯೋಚನೆ ಇಲ್ಲ. ನಿಮ್ಮಿಬ್ಬರ ಮದುವೆ ಬಗ್ಗೆ ಕೇಳೋ ಕುತೂಹಲ ನನಗೆ. ಅಂದರೆ ನಿಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅನ್ನೋದು ನನಗೆ ಒಂದು ಕ್ಯೂರಿಯಾಸಿಟಿ ಇದೆ. ಹೇಗೆ ನಿಮ್ಮದು ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ? ನಾನು ಕೆಲಸಕ್ಕೆ ಹೋಗ್ತಾ ಇದ್ದೆ. ನಮ್ಮ ಊರಿನವ್ರು ಅಂದ್ಬಿಟ್ಟು ನಮ್ಮ ತಂದೆ ತಾಯಿಗಳು ಇವ್ರನ್ನ ನೋಡಿದ್ದರು. ಆದರೆ ಆಮೇಲೆ ನನಗೆ ಹೇಳಿದ್ರು, ನನ್ನ ಮದುವೆನೇ ಬೇಡ ಅಂತಿದ್ದೋಳು, ದೊಡ್ಡವ್ರು ಬಿಡಲ್ಲ, ಅವ್ರು ನೋಡಿ 1 ವಾರದೊಳಗೆ ಮಾಡಿಕೊಂಡು 1 ವಾರದೊಳಗೆ ನನ್ನ ಮದುವೆ ಆಗಿದ್ದು. ಅರೇಂಜ್ ಮ್ಯಾರೇಜೇ ಸಿಂಪಲ್ ಆಗಿ ಮಾಡಿಕೊಟ್ರು. ಆಮೇಲೆ ನಮ್ಮ ಲೈಫ್ ಸ್ಟಾರ್ಟ್ ಆಯಿತು. ಈಗ ನಮಗೆ ಎಂಡಿಂಗ್ ಅಂದರೆ ವಯಸ್ಸಾಯಿತು, ಆರಾಮಾಗಿ ತಿನ್ಕೊಂಡು ಕೂತಿದ್ದೀವಿ ಇಬ್ಬರು. ಇರಲಿ, ತಪ್ಪು ತಿಳ್ಕೊಬೇಡಿ. ನಿಮ್ಮಿಬ್ಬರಿಗೆ ಎಷ್ಟಾಗಿರ್ಬೋದು ಇವಾಗ? ನನಗೆ ಈಗ 74 ನಡೀತಾ ಇದೆ, ಅವ್ರಿಗೆ 76 ಆಯಿತು, 77 ಬಿದ್ದಿದೆ. ಅಂದರೆ ದೇವರು ನಿಮಗೆ ಆಯುರ ಆರೋಗ್ಯ ಕೊಟ್ಟು ಕಾಪಾಡಲಿ. ಯಾಕಂದರೆ ನಾವುಗಳೆಲ್ಲ ನಿಮ್ಮ ವಯಸ್ಸಿನ ತನಕ ಇರ್ತೀವಿ ಅನ್ನೋ ಭರವಸೆ ಈಗ ಇಲ್ಲ. ಸೊ ಹಾಗಾಗಿ ಒಂದು ನಿಮ್ಮಂಥ ಹಿರಿಯವರ ಆಶೀರ್ವಾದ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮದುವೆ ಆದಮೇಲೆ, ಮದುವೆಗಿಂತ ಮುಂಚೆ ಸೊ ನಿಮಗೆ ಯಾವ ಥರದ ಒಂದು ಅಂದರೆ ಫ್ಯಾಮಿಲಿಗೆಲ್ಲ ಹೆಂಗೆ ಸಪೋರ್ಟ್ ಸಿಗ್ತಾ ಇತ್ತು ನಿಮಗೆ ಮದುವೆಗಿಂತ ಮುಂಚೆ? ಅದೇ ತಂದೆ ತಾಯಿ ಅವ್ರ ಕೈಲಾದ ಮಟ್ಟಿಗೆ ವಿದ್ಯಾಭ್ಯಾಸ ಕೊಟ್ಟರು. ಅಡಿಷ್ನಲ್ ಕ್ವಾಲಿಫಿಕೇಷನ್ಗಳದೇ ಟೈಪಿಂಗು, ಕಂಪ್ಯೂಟರು, ಅದು ಇದು ಏನೋ ನಾವು ಕಷ್ಟ ಬಿದ್ದು ಮಾಡಿಕೊಂಡು ಅನಂತರ ಕೆಲಸಕ್ಕೆ ಹೋಗಿ ನಾವು ಇದು ಲ್ಯಾಂಡ್ ಬ್ಯಾಂಕಲ್ಲಿ ಜಾಬಲ್ಲಿದ್ದೆ. ಆಮೇಲೆ ಇವ್ರ ಮದುವೆಯಲ್ಲಿ KSRTCಲಿದ್ದೆ. ಆಮೇಲೆ ಬೇಡ ಅಂತ ಕೆಲಸ ಬಿಡಿಸಿದ್ರು. ಈಗ ಮನೆಯ ಒಳಗೆ ಆರಾಮಾಗಿದ್ದೀನಿ. ಅಂದರೆ ಯಾವ ಟೈಮಲ್ಲಿ ನೀವು ಆ ಟೈಪಿಂಗ್ ಎಲ್ಲ ಕಲ್ತ್ಕೊಂಡಿದ್ದು? ಅಂದರೆ 1975 ಆ ಟೈಮಲ್ಲ, ಇಸ್ವಿ ಹೇಳಕ್ಕಾಗತ್ತಾ? ಅಂದರೆ ಇಸ್ವಿ ಎಷ್ಟು ಜ್ಞಾಪಕ ಇಲ್ಲ, ಸುಮಾರು ಒಂದು ಎಷ್ಟು ವರ್ಷಗಳ ಹಿಂದೆ ನೀವು ಇದನ್ನೆಲ್ಲ ಕೆಲಸ ಮಾಡಿದ್ದಾಗ್ಲಿ, ಫ್ಯಾಮಿಲಿ ಒಂದಷ್ಟು? ನನಗೆ 29ನೇ ವಯಸ್ಸಲ್ಲಿ ನಾನು ಮದುವೆ ಮಾಡ್ಕೊಂಡಿದ್ದೆ, ಬೇಡ ಬೇಡ ಅಂತ. ಆದರೆ ಅದಕ್ಕೆ ಮುಂಚೆನೇ ನಾನು ಟೈಪಿಂಗು, SSLC, ಆಮೇಲೆ ದೊಡ್ಡರಂಗೇಗೌಡರು ಇದ್ದಾರಲ್ಲ ಅವ್ರ ಮುಖಾಂತರ ನೈಟ್ ಕಾಲೇಜ್ ಪಾಸ್ ಮಾಡಿ ಆಮೇಲೆ ಇನ್ನೂ ಓದಬೇಕು ಅಂತ ನಮ್ಮ ತಂದೆಗೆ ಗೊತ್ತಿಲ್ಲದೆ ಅಪ್ಲಿಕೇಶನ್ ತಂದು ಮಹಾರಾಣಿ ಕಾಲೇಜ್ಗೆ ಹಾಕಿದ್ದೆ. ಅದು ಹೆಂಗೋ ತಿಳಿದ್ಬಿಟ್ಟು ಅರ್ಧ ಬಿಸಾಕ್ಬಿಟ್ರು. ಆಗಿನ ಕಾಲದಲ್ಲಿ ಹೆಣ್ಮಕ್ಳು ಆಚೆ ಕಳಿಸ್ತಾರಲ್ಲ, ಹಂಗೆ ಮಾಡಿ ಏನು ಮಾಡಿದ್ರು. ಆಮೇಲೆ ಜಾಬ್ಗೆ ಹೋಗ್ತಾ ಇದ್ದೆ. ಬಸ್ ಸ್ಟ್ಯಾಂಡ್ಗೆ ಅವರೇ ಕರ್ಕೊಂಬರಕ್ಕೆ ಬರೋರು, ನಮಗೆ ಬಸ್ ಚೆನ್ನಾಗಿ ನೋಡ್ಕೊಳ್ಳೋರು. ಆಮೇಲೆ ವಯಸ್ಸಾಗ್ತಾ ಬಂತು, ಅಮ್ಮ ನಿಮಗೆ ಮದುವೆ ಮಾಡ್ಕೋಬೇಕು, ಇನ್ನು ನಮ್ಮ ಕೈಲಿ ಆಗಲ್ಲ ಅಂತೇಳಿ ಇವ್ರನ್ನ ಮಾಡಿ ಅರೇಂಜ್ ಮ್ಯಾರೇಜೇ ಮಾಡಿದ್ರು ನನಗೆ. ಸರ್, ನಿಮ್ಮ ಅಂದರೆ ಮದುವೆ ವಿಚಾರ ನಾನು ಆಮೇಲೆ ಬರ್ತೀನಿ. ಸೊ ನಿಮ್ಮ ಬಾಲ್ಯದಲ್ಲಿ ನೀವು ಹೇಳಿದ್ರಿ ಹಾಸ್ಟೆಲಲ್ಲಿ, ಕಾಲೇಜಲ್ಲೆಲ್ಲ ನಾನು ಓದ್ತಾ ಇದ್ದೆ ಅಂತ. ನಿಮ್ಮ ಫ್ಯಾಮಿಲಿಯೆಲ್ಲ ಹೇಗಿತ್ತು ಸಪೋರ್ಟು? ನೀವು ಯಾವ ತರಹದ ಸಪೋರ್ಟನ್ನು ತಗೊಂಡು ನೀವು ಕೆಲಸ ಎಲ್ಲ ಗಿಟ್ಟಿಸ್ಕೊಳಕ್ಕೆ ಸಾಧ್ಯ ಆಯಿತು ಅನ್ನೋದನ್ನು ಹೇಳ್ತೀರಾ? ತಮಗೆ ಗೊತ್ತಿದ್ದಂಗೆ ನಾನು ಶೃಂಗೇರಿನಲ್ಲಿ ಹುಟ್ಟಿರೋದು ಅಂತೇಳಿ ತಿಳಿಸಿದ್ದೀನಿ. ಶೃಂಗೇರಿನಲ್ಲಿ ನಾನು ಓದಿದ್ದು ಪ್ರೈಮರಿ ಸ್ಕೂಲು, ಮಿಡ್ಲ್ ಸ್ಕೂಲು, ತಾಲ್ಲೂಕು ಬೋರ್ಡ್ ಹೈಸ್ಕೂಲ್ನಲ್ಲಿ ಓದಿದ್ದು. ನನ್ನ SSLC ಫೇಲ್ ಆಯಿತು. ಸಬ್ಜೆಕ್ಟ್ 4 ಪಾರ್ಟ್ ಸಿಸ್ಟಮಲ್ಲಿ 4 ಸಬ್ಜೆಕ್ಟು
ಫೇಲ್ ಆಗೋದು. ಫೇಲ್ ಆಗೋಯ್ತು. ಸಂಸ್ಕೃತ್ ಒಂದು 1 ಕ್ಲಾಸ್ ಪಾಸ್ ಆಗಿತ್ತು, ಓಕೆ. ಬಾಕಿದೆಲ್ಲ ಫೇಲ್ ಆಗಿತ್ತು. ಹಾಂ. ಆದ್ದರಿಂದ ತಿರ್ಗಾ ನನಗೆ ವಿದ್ಯೆ ತಲೆಗೆ ಹತ್ತಲ್ಲ ಅಂತ ಹೇಳ್ಬಿಟ್ಟು ನಾನು ಮಠಕ್ಕೆ ಸೇರಿಕೊಂಡೆ. ಶೃಂಗೇರಿ ಮಠದಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೆ. ಅಲ್ಲಿ ಕೆಲಸ ಮಾಡೋ ಹೊತ್ತಿಗೆ ಫಸ್ಟು ನಾನು ಪಾಠಶಾಲೆಗೆ ಸೇರಿಕೊಂಡೆ. ಪಾಠಶಾಲೆಯಲ್ಲಿ ಅಧ್ಯಯನ ಮಾಡಿ ಅಲ್ಲಿಂದ ನನಗೆ ರಾಮೇಶ್ವರದಲ್ಲಿ ವಿದ್ಯಾರ್ಥಿಗಳು ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಉಪಾಧ್ಯಾಯರ ಜೊತೆಗೆ ರಾಮೇಶ್ವರಕ್ಕೆ ಕಳಿಸಿದ್ರು. ಓಕೆ. 4 ಜನ ವಿದ್ಯಾರ್ಥಿಗಳಲ್ಲಿ ಅಲ್ಲೇ ಅಧ್ಯಯನ ಮಾಡ್ತಾ ಇದ್ವಿ. 4 ಜನ ವಿದ್ಯಾರ್ಥಿಗಳು, ನೀವು ಒಬ್ರು, ಅದರಲ್ಲಿ ನಾನೊಬ್ಬ. 4 ಜನ ವಿದ್ಯಾರ್ಥಿಗಳಿಗೆ ಒಬ್ರು ಉಪಾಧ್ಯಾಯರು, ಒಬ್ರು ಅಡಿಗೆಯವರು. ಓಕೆ. ಆಗ ಅದು ರಾಮೇಶ್ವರಂನಲ್ಲಿ ರಾಮೇಶ್ವರ ಸಮುದ್ರ ಬಾಗಿಲು ಇದೆಯಲ್ಲ, ಸಮುದ್ರಕ್ಕೆ ಹೋಗೋ ದ್ವಾರ ಇದೆಯಲ್ಲ, ಅದರ ಪಕ್ಕದಲ್ಲಿ ಶಂಕರ ಮಠ ಇದೆ, ಇವಾಗಲೂ ಇದೆ ಅಲ್ಲಿ, ಶೃಂಗೇರಿ ಶಂಕರ ಮಠ. ಆ ಮಠದಲ್ಲಿ ನಾನು 2 ವರ್ಷ ಅಧ್ಯಯನ ಮಾಡಿ ತಿರ್ಗಾ ಮತ್ತೆ ಶೃಂಗೇರಿಗೆ ಬಂದು ಅಧ್ಯಯನ ಪೂರ್ತಿ ಆಗಲಿಲ್ಲ. ಶೃಂಗೇರಿಗೆ ಬಂದೆ. ನಮ್ಮ ಅಪ್ಪ ಅಮ್ಮನ ಯೋಚನೆ ಶುರುವಾಯಿತು. ಶೃಂಗೇರಿಗೆ ಬಂದೆ. ಶೃಂಗೇರಿಗೆ ಬಂದಾಗ ಮಠದಲ್ಲಿ ನನಗೇನು ಕೆಲಸ ಇರಲಿಲ್ಲ. ಮನೆಯಲ್ಲಿ ತುಂಬ ಕಷ್ಟ. ನಮ್ಮ ತಂದೆ ತಾಯಿ, ನಾವು 7 ಜನ ಮಕ್ಕಳು, 4 ಜನ ಗಂಡು ಮಕ್ಕಳು, 3 ಜನ 4 ಜನ ಹೆಣ್ಮಕ್ಳು, 3 ಜನ ಗಂಡು ಮಕ್ಕಳು. ಹಾಗಾಗಿ ನಾವು ಜವಾಬ್ದಾರಿ ಎಲ್ಲ ನಿಮ್ಮ ತಲೆ ಮೇಲೆ? ಜವಾಬ್ದಾರಿ ನನ್ನ ತಲೆ ಮೇಲಿಲ್ಲ. ನಮ್ಮ ತಂದೆ ಇದ್ರು, ನಮ್ಮ ತಂದೆ ನೋಡ್ಕೊಳ್ತಾ ಇದ್ರು. ಆಮೇಲೆ ಮನೇಲಿ ಕೂತ್ಕೊಂಡು ಏನೋ ಮಾಡ್ತೀಯ ನೀನು, ಬಾರೋ ಅಲ್ಲಿ ಮಠಕ್ಕೆ ಬಾರೋ, ಹಂಗೆ ಅಂತ ಹೇಳಿದ್ರು. ಎಷ್ಟನೇ ಮಗ ನೀವು ನಿಮ್ಮ ತಂದೆಗೆ? ನಾನು 2ನೇ ಮಗ, ಗಂಡು ಮಕ್ಕಳಲ್ಲಿ 2ನೇ ಮಗ. ಆಮೇಲೆ ನಮ್ಮಣ್ಣ ಶಿವಶಂಕರ ಅಂತ ಹೇಳ್ಬಿಟ್ಟು ಅವರು ಇಂಡಿಯನ್ ಎಕ್ಸ್ಪ್ರೆಸ್ಸಲ್ಲಿ ಇದ್ದು, ಅವರು ರಿಟೈರ್ಡ್ ಆಗಿದ್ದಾರೆ. ಅವರು ಬೇರೆ ಕಡೆ ಇದ್ದಾರೆ, ಇಲ್ಲ ಬೆಂಗಳೂರಿನಲ್ಲೇ ಇದ್ದಾರೆ. ಆಮೇಲೆ ತಿರ್ಗಾ ರಾಮೇಶ್ವರದಲ್ಲಿದ್ದು ಏನು ಹೇಳಿದೆ, ನಾನು ಶೃಂಗೇರಿಗೆ ಬಂದು ಶೃಂಗೇರಿಯಿಂದ ಮಠದಲ್ಲಿ ಕೆಲಸ ಮಾಡ್ತಾ ಇದ್ದೆ. ರಾಮೇಶ್ವರದಿಂದ ಬಂದು ನಮ್ಮ ಮನೆಯಲ್ಲೇ ಇದ್ದೆ. ನಮ್ಮ ತಂದೆ ಮನೆಯಲ್ಲಿ ಏನು ಮಾಡ್ತೀಯಾ ಹಾಗೆ ಅಂತ ಕೂತ್ಕೊಂಡು ಏನು ಮಾಡ್ತೀಯಾ, ಊಟ ಮಾಡೋದು ಕಷ್ಟ ಅಲ್ವಾ. ಆವಾಗ ನಮ್ಮ ತಂದೆ ಬರ್ತಾ ಇದ್ದಿದ್ದ ಸಂಬಳ ಕೇವಲ 40 ರೂಪಾಯಿ. 40 ರೂಪಾಯಿ. ಆವಾಗ ಇದು ಮಾಡಿಕೊಂಡು ಆ ಥರ ಹೇಳಿದರು. ನಾನು ಹಂಗೂ ತಲೆ ಕೊಡಲಿಲ್ಲ, ಅದಕ್ಕೆ ಮನಸ್ಸು ಮಾಡಲಿಲ್ಲ. ಆಮೇಲೆ ಅಲ್ಲಿ ಮುಜರಾಯಿ ಪೇಶ್ಕರ್ ರಾಮಚಂದ್ರ ರಾವ್ ಅಂತೇಳಿ ಇದ್ದರು, ಅವ್ರು ಇವಾಗಿಲ್ಲ. ಅವರು ನಿಮ್ಮ ಹುಡುಗನ ಕರ್ಕೊಂಬನ್ನಿ, ಯಾಕೆ ಮನೆಯೆಲ್ಲ ಕೂತ್ಕೊಂಡಿದ್ದಾನೆ ಅಂತ ಹೇಳಿಬಿಟ್ಟು ಇದು ಮಾಡಿದ್ರಿಂದ ನಾನು ಮಠಕ್ಕೆ ಹೋದೆ, ಉಗ್ರಾಣಕ್ಕೆ ಹೋದೆ. ನಮ್ಮ ತಂದೆ ಉಗ್ರಾಣದಲ್ಲಿ ಇದು ಮುಖ್ಯ ಗುಮಾಸ್ತರಾಗಿದ್ದರು, ಹೆಡ್ ಕ್ಲರ್ಕ್ ಅಂತಾರಲ್ಲ ಆಗಿದ್ದರು. ಕರ್ಕೊಂಬಂದು ಏನಯ್ಯ, ಅವರು ರಾಮಚಂದ್ರರಾವ್, ಏನಯ್ಯ ಮಾಡ್ತೀಯ ಮನೆಯಲ್ಲಿ, ರಂಗಣ್ಣ ಅಂತಲೂ ಕರೀತಾರೆ ನನಗೆ. ರಂಗಣ್ಣ ನೀನೇನು ಮಾಡ್ತೀಯ ಮನೆಯಲ್ಲಿ, ಬಂದು ಇಲ್ಲಿ ಅರ್ಚನೆ ಚೀಟಿ ಬರ್ಕೊಡೋ ಕೆಲಸ ಮಾಡು, ನಾನು ಸಂಬಳ ಕೊಡಿಸ್ತೀನಿ ನಿನಗೆ. ಹಾಗೆ ಮನೆಯಲ್ಲಿ ನಿನಗೂ ನಿಮ್ಮ ಮನೇಲಿ ಕಷ್ಟ ಅಲ್ವಾ, ಹಾಗೆ ನೀವು 7 ಜನ ಮಕ್ಕಳು, 4 ಜನ ಹೆಣ್ಮಕ್ಳು, 3 ಜನ ಗಂಡು ಮಕ್ಕಳು, ನನಗೆ ಗೊತ್ತಿರೋದೇ ವಿಷಯ. ಹಾಗೆ ನೀನು ಬಂದು ಕೆಲಸ ಮಾಡೋದ್ರು. ಅವತ್ತಿನಿಂದ ನಾನು ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಮಠದಲ್ಲಿ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. 1-2 ವರ್ಷ ಮಾಡಿದೆ. ಅದಕ್ಕಿಂತ ನಾನು ರಾಮೇಶ್ವರಂ ಬಿಟ್ಟು ಬೆಂಗಳೂರಿಗೆ ಬಂದು ಬೆಂಗಳೂರಿಂದ ಶೃಂಗೇರಿಗೆ ಹೋಗಿದ್ದು. ವಾಪಸ್ ಮತ್ತೆ ಬೆಂಗಳೂರಿಂದ ಶೃಂಗೇರಿಗೆ ಬೆಂಗಳೂರಿಂದ ಶೃಂಗೇರಿಗೆ ಹೋಗಿ ಶೃಂಗೇರಿನಲ್ಲೇ ಅಧ್ಯಯನ ಮಾಡಿ ಮಠದಲ್ಲಿ ಕೆಲಸ ಮಾಡಿ, ಅದಕ್ಕಿಂತ ಮುಂಚೆ ಬೆಂಗಳೂರಿನಲ್ಲಿ ನನ್ನ KSRTCನಲ್ಲಿ ಒಂದು ಇಂಟರ್ವ್ಯೂ ಅಂಥೇಳಿ ನಮ್ಮ ಸೋದರ ಮಾವ ರಾಮಮೂರ್ತಿ ಅಂತೇಳಿ ಅವರು, ನಿನ್ನ ಕೆಲಸ ಇದೆಲ್ಲ ಪೌರೋಹಿತ್ಯ ಎಲ್ಲ ನನಗೆ ಗೊತ್ತಿತ್ತವ, ಪೌರೋಹಿತ್ಯ ಎಲ್ಲ ಗೊತ್ತಿದೆ ನಿನಗೆ, ಅದರಿಂದ ಜೀವನ ಮಾಡೋದು ಕಷ್ಟ ಆಗುತ್ತೆ, ನಿನಗೊಂದು ಸರ್ಕಾರಿ ಕೆಲಸ ಇರಲಿ ಅಂತ ಹೇಳ್ಬಿಟ್ಟು ನನಗೆ ಒಂದು ಅಪ್ಲಿಕೇಶನ್ ಹಾಕ್ಸಿದ್ರು. ಹೆಲ್ಪರ್ B ಅಂಥೇಳಿ ಅಪಾಯಿಂಟ್ಮೆಂಟು
ಇದು ಮಾಡಿ ನಾವು KSRTCಗೆ ಅಪ್ಲಿಕೇಶನ್ ಹಾಕಿದ್ವಿ. ಅದರಲ್ಲಿ ನನಗೆ ಸೆಲೆಕ್ಷನ್ ಆಯಿತು. ಸೆಲೆಕ್ಷನ್ ಆದಮೇಲೆ ನಾನು ರಾಮೇಶ್ವರಕ್ಕೆ ಬೆಂಗಳೂರಿಗೆ ಶೃಂಗೇರಿಗೆ ಹೋಗಿದ್ದು. ಇಲ್ಲಿ ಬೆಂಗಳೂರಿಗೆ ಬಂದು ಇಂಟರ್ವ್ಯೂ ಸೆಲೆಕ್ಷನ್ ಆದಮೇಲೆ ಮತ್ತೆ ಶೃಂಗೇರಿಗೆ ಹೋಗ್ತೀರಾ. ಆಮೇಲೆ ತಿರ್ಗಾ ನಮ್ಮ ಸೋದರ ಮಾವ ಇಲ್ಲಿದ್ದರು. ನಮ್ಮ ಸೋದರ ಮಾವನ ಮನೆಯಲ್ಲಿದ್ದೆ. ಆಮೇಲೆ ಇಲ್ಲೂ ನಾನು ಸಂಸ್ಕೃತ ಕಾಲೇಜಲ್ಲಿ ಓದ್ತಾ ಇದ್ದೆ. ಚಾಮರಾಜೇಂದ್ರ ಸಂಸ್ಕೃತ ಕಾಲೇಜ್ ಅಲ್ಲಿ ಓದ್ತಾ ಇದ್ದೆ. ಆಮೇಲೆ ಶೃಂಗೇರಿಗೆ ಬಂದೆ. ಶೃಂಗೇರಿಗೆ ಬಂದಾಗ ಇಲ್ಲಿ ಸೆಲೆಕ್ಷನ್ ಆಗೋವರೆಗೂ ನಾನು ಬೆಂಗಳೂರಿನಲ್ಲೇ ಇದ್ದೆ. ಸೆಲೆಕ್ಷನ್ ಲೀಸ್ಟ್ ಹಾಕಿದ್ರು. ಆಮೇಲೆ ಸರಿ ಇನ್ನೆಲ್ಲ ಕೆಲಸ ಸಿಕ್ಕುತ್ತೆ, ಸೆಲೆಕ್ಷನ್ ಆದ್ರೂ ಕೆಲಸಕ್ಕೆ ತೊಗೊಳ್ತಾರ ಇಲ್ವೋ ಗೊತ್ತಿಲ್ಲ, ಹಾಗೆ ಅಂದ್ಬಿಟ್ಟು ನಾನು ಶೃಂಗೇರಿಗೆ ಹೊರಟೋದೆ. ಆಮೇಲೆ ಆ ಸೆಲೆಕ್ಷನ್ ಲೀಸ್ಟ್ ನೋಡಿಬಿಟ್ಟು ನಮ್ಮ ಸೋದರ ಮಾವನ ಮನೆಗೆ ಅಪಾಯಿಂಟ್ಮೆಂಟ್ ಆರ್ಡ್ರ್ ಬಂತು. ಒಂದು 2 ವರ್ಷ ಆದಮೇಲೆ ಇಂಟರ್ವ್ಯೂ ಕೊಟ್ಟು 2 ವರ್ಷ ಆದಮೇಲೆ ಕನ್ಫರ್ಮೇಷನ್. ಹೌದು, ಇದು ಅಪಾಯಿಂಟ್ಮೆಂಟ್ ಆರ್ಡ್ರು ನಮ್ಮ ಮನೆಯನ್ನು ಶೃಂಗೇರಿಗೆ ರೀಡೈರೆಕ್ಟ್ ಮಾಡಿದ್ರು ನಮ್ಮ ಸೋದರ ಮಾವ. ಆವಾಗ ನಾನು ಶೃಂಗೇರಿ ಮಠ ಬಿಟ್ಬಿಟ್ಟು ಬೆಂಗಳೂರಿಗೆ ಬಂದೆ. ಮದುವೆ ಆದಮೇಲೆ ನೀವು ಫಸ್ಟ್ ಸಿನಿಮಾ ಅಂತ ನೋಡಿದ್ದು ಯಾವುದು? ಅದು ಬೆಟ್ಟದ ಗಜ ಫಿಲಮ್, ನೆನಪಿಲ್ಲ ಹೆಸರು. ಫಸ್ಟ್ ಫಿಲಮ್ ನೈಟ್ ಶೋಗೆ ಹೋಗಿದ್ವಿ ಇಬ್ಬರು ಪ್ರಸನ್ನ ಥಿಯೇಟ್ರಿಗೆ. ನಮ್ಮನೆ ಹತ್ರ ಅದೇ ಇದ್ದಿದ್ದು ಅವಾಗ. ಹೋದಾಗ ಇವ್ರು ಚೆನ್ನಾಗಿ ನಿದ್ದೆ ಓಡಿದ್ರು. ಆಮೇಲೆ ಮುಗಿದ್ಮೇಲೆ ಎಬ್ಸಿದ್ರು ಹೇಳಿಲ್ಲ. ಗೇಟ್ ಕೀಪರ್ ಬಂದ್ಬಿಟ್ಟು ನಾವು ಬಾಗ್ಲಾಗ್ತಿದ್ದೆ, ದಯವಿಟ್ಟು ಮನೆಗೆ ಹೋಗಿ ಅಂತ. ಓಕೆ, ಅದೇ ಲಾಸ್ಟ್ ಸಿನಿಮಾ ಅನ್ಸುತ್ತೆ. ದೇವಸ್ಥಾನ ದೇವಾಲಯಗಳು ಅಂತ ಏನಾದ್ರು ಟ್ರಿಪ್ ಏನಾದ್ರು ಹೋಗಿದ್ರ? ಹೋಗ್ತಾನೆ ಇರ್ತೀವಿ ನಾವು, ಈಗಲೂ ಸಹ ಹೋಗ್ತಿರ್ತೀವಿ. ಎಲ್ಲೆಲ್ಲಿ ಹೋಗಿ ಬಂದಿದ್ದೀರಾ? ನಾವು ಹೆಚ್ಚು ಕಮ್ಮಿ ಎಲ್ಲ ನೋಡಿದ್ದೀನಿ. ನಾನು ಕಾಶಿ, ಶಿರಡಿ ಆ ಕಡೆ ಎಲ್ಲ ಹೋಗಿ ಬಂದಿದ್ದೀರಾ? ಅಯ್ಯಪ್ಪ ಮಲೆ ಆಗ್ತಾಗ ಹೆಚ್ಚು ಕಮ್ಮಿ 1 ವಾರ ಟ್ರಿಪ್ಪೇ. ತಮಿಳ್ನಾಡು, ಮಹಾರಾಷ್ಟ್ರ ಆಲ್ಮೋಸ್ಟ್ ನೋಡಿದ್ದೀನಿ ನಾನು. ಸೊ ಇಬ್ರು ಶಾರದಾಮ್ ಯಾತ್ರೆ ಅಂತ, ಶಾರದಾಮ್ ಯಾತ್ರೆ, ಕಾಶಿ, ಬದರಿ, ಕೇದಾರ್, ಹರಿದ್ವಾರ, ಋಷಿಕೇಶ, ಯಮುನೋತ್ರಿ, ಗಂಗೋತ್ರಿ ಎಲ್ಲ ಶಾರದಾಮ್ ನೋಡ್ಕೊಂಡು ಎಲ್ಲಾನು ಶಾರದಾಮ್ ಯಾತ್ರೆ ಮಾಡಿದ್ವಿ, ಬಂದಿದ್ದೀರಾ. ಖುಷಿಯಾಗತ್ತೆ. ಒಂದು ಕಡೆ ಸಂಸಾರದ ಜಂಜಾಟವನ್ನ ನೀವು ನಿಭಾಯಿಸ್ಕೊಂಡು ಕೆಲಸವನ್ನ ಗಿಟ್ಟಿಸ್ಕೊಂಡು ನಿಮ್ಮ ಅಂದರೆ ಬ್ಯಾಚುಲರ್ ಲೈಫನ್ನ ಹೇಳ್ಕೊಂಡ್ರಿ, ಮದುವೆ ಆದಮೇಲೆ ಹೆಂಗಿತ್ತು ಅನ್ನೋದನ್ನು ಹೇಳ್ಕೊಂಡ್ರಿ, ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಹೇಳ್ಕೊಂಡ್ರಿ. ಒಟ್ಟಾರೆ ನೋಡೋದಾದರೆ ಎಲ್ಲ ವಿಚಾರಗಳನ್ನ ನಾನು ಗಮನದಲ್ಲಿ ಇಟ್ಕೊಂಡು ಮಾತಾಡೋದಾದರೆ ತುಂಬ ಖುಷಿಯಾಗುತ್ತೆ. ಯಾಕಂದರೆ ಈ ವಯಸ್ಸಿನ ತನಕ ಬದುಕೋದೇ ಗ್ಯಾರಂಟಿ ಇಲ್ಲ. ಇವಾಗಿನ ಜನ್ರೇಷನಲ್ಲಿ ನೀವು ಎಲ್ಲ ಜವಾಬ್ದಾರಿಗಳನ್ನು ಒಂದು ಜವಾಬ್ದಾರಿಯುತವಾಗಿ ಈಡೇರಿಸಿದ್ದೀರಾ, ಮುಗಿಸಿದ್ದೀರಾ. ಒಂದು ಎಷ್ಟು ವರ್ಷ ಆಯಿತು ಮದುವೆ ಆಗಿ ನಿಮಗೆ? ಒಂದು 45 ವರ್ಷ ಆಗಿರ್ಬೇಕು. 45 ವರ್ಷದ ಬಾಂಧವ್ಯವನ್ನ ಇವತ್ತು ನಮ್ಮ ಮುಂದೆ ಬಿಚ್ಚಿಟ್ಟಿದ್ದೀರಾ. ಸೊ ಇದೆಲ್ಲ ಒಂದು ನಿಮ್ಮ ಒಂದು ಟ್ರಾವೆಲಿಂಗ್ ಜರ್ನಿ ಏನಿತ್ತು ತುಂಬ ಸಂತೋಷವನ್ನ ಕೊಟ್ಟಿದೆ. ಇಷ್ಟೊತ್ತು ನಮ್ಮ ಜೊತೆ ಮಾತಾಡೋದಕ್ಕೆ ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರಗಳು. ನೋಡಿದ್ರಲ್ಲ, ಅನ್ನಪೂರ್ಣಮ್ಮ ಮತ್ತು ರಂಗನಾಥ್ ಅವರ ಬಾಲ್ಯದ ಬದುಕಾಗ್ಬೋದು, ವೈವಾಹಿಕ ಬದುಕಾಗ್ಬೋದು, ತುಂಬ ಅಚ್ಚುಕಟ್ಟಾಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಏಳು ಬೀಳುಗಳಿದ್ದೇ ಇರುತ್ತೆ. ಅದೆಲ್ಲವನ್ನು ಮೆಟ್ಟಿ ಒಂದು ಸುಂದರವಾದ ಬದುಕನ್ನು ಕಟ್ಕೊಳ್ಳೋದಿದೆಯಲ್ಲ, ಅದು ನಿಜವಾದ ಬದುಕು ಅಂತ ಹೇಳ್ಬೋದು. ಯಾಕಂದರೆ ಯಾರೇ ಆಗಲಿ ಈಗಿನ ಜನ್ರೇಷನಲ್ಲಿ 70 ವರ್ಷ 76 ವರ್ಷ ಬದುಕೋದಿದೆಯಲ್ಲ, ಅದು ಸಣ್ಣ ಮಾತಲ್ಲ. ಬದುಕನ್ನು ಕಟ್ಟಿಕೊಂಡು ಅವರ ವೈವಾಹಿಕ ಬದುಕು ಸುಮಾರು 40 ವರ್ಷ ಆಗಿರಬಹುದು ಅಂತ ಹೇಳಿದ್ದಾರೆ ಅವರು. ಅಂದಾಜಿನ ಪ್ರಕಾರ 44 ವರ್ಷವೇ ಆಗಿದೆ. ಅವರ ಸಂಸಾರಿಕ ಜೀವನ 44 ವರ್ಷ ಅಂದರೆ ಸಣ್ಣ ಮಾತಲ್ಲ. ಆ ಅನ್ಯೂನ್ಯತೆ, ಆ ಒಳ್ಳೆಯ ಬಾಂಡಿಂಗ್ನ ನೀವು ನೋಡ್ಬೋದು. ಈಗಿನ ಕಾಲದಲ್ಲಿ ನಾವು ಅದನ್ನು ಈ ಥರ ಕೆಲವೊಂದು ದಂಪತಿಗಳಲ್ಲಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ನಾವುಗಳೆಲ್ಲ ಅರ್ಥ ಮಾಡ್ಕೋಬೇಕಾಗಿರೋ ವಿಚಾರ ಇಷ್ಟೇ. ಏನೇ ಕಷ್ಟ ಬರಲಿ, ಏನೇ ಆ ಒಂದು ಬದುಕಲ್ಲಿ ಯಾವ ತರಹದ ಘಟನೆಗಳು ಆಗ್ತಾ ಹೋಗ್ಬೋದು ಬದುಕಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ, ಅದನ್ನೆಲ್ಲ ಮೆಟ್ಟಿ ಒಂದು
ಅನ್ಯೂನತೆಯನ್ನು ನಾವು ಅಳವಡಿಸ್ಕೋಬೇಕಾಗತ್ತೆ ಅನ್ನೋದನ್ನ ಈ ದಂಪತಿಗಳ ಮುಖಾಂತರ ತಿಳ್ಕೊಬೇಕಾಗತ್ತೆ. ಖುಷಿಯಾಗತ್ತೆ ಒಂದು ಕಡೆ ಅವರ ಲೈಫ್ ಸ್ಟೋರಿಯನ್ನು ಕೇಳ್ತಾ ಇದ್ದಾಗ. ನನಗನ್ಸಿದ್ದೇನೆಂದರೆ, ನಾವುಗಳು ಇಲ್ಲಿ ತನಕ ಬದುಕ್ತೀವೋ ಇಲ್ವೋ ಗೊತ್ತಿಲ್ಲ, ಬದುಕಿ ಇನ್ನೊಬ್ರಿಗೆ ತೊಂದರೆ ಕೊಡದೇ ಇರೋ ಥರ ಬದುಕನ್ನು ನಡೆಸೋಣ ಅಂತ ಹೇಳ್ತಾ, ಅನ್ನಪೂರ್ಣಮ್ಮ ಮತ್ತು ರಂಗನಾಥ್ ಅವರ ಬದುಕನ್ನು ನಾವು ಆದಷ್ಟು ಅಳವಡಿಸ್ಕೊಂಡು ನಮ್ಮ ಬದುಕಲ್ಲಿ ನಾವು ಮುಂದೆ ಸಾಗೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ, ಅಂದರೆ ಈ ರಂಗನಾಥ್ ಅನ್ನಪೂರ್ಣಮ್ಮ ಅವರ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೆ ಮತ್ತೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಮ್ಮ ಜೊತೆ ನಿಮ್ಮ ಕತೆ. ನಮಸ್ಕಾರ.